ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಸೆಪ್ಟೆಂಬರ್ 21ನೇ ತಾರೀಕು ಸೂರ್ಯಗ್ರಹಣನೂ ಇದೆ, ಮಹಾಲಯ ಅಮಾವಾಸ್ಯನೂ ಇರೋದ್ರಿಂದ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿರುತ್ತೆ. ಗ್ರಹಣ ಅನ್ನೋದು 21ನೇ ತಾರೀಕು ಸೆಪ್ಟೆಂಬರ್ 2025 ಈ ಒಂದು ದಿನಾಂಕದಲ್ಲಿ ರಾತ್ರಿ 11 ಗಂಟೆಗೆ ಗೋಚರ ಆಗುತ್ತೆ, ಮತ್ತೆ ಬಂದು 3:00ವರೆಗೆ ಮುಗಿಯುತ್ತೆ. ಇದು ನಮ್ಮ ದೇಶಕ್ಕಿಲ್ಲ, ನಮ್ಮ ಭಾರತ ದೇಶದಲ್ಲಿ ಇದು ಗೋಚರನೂ ಇಲ್ಲ. ನೀವೇನು ಹೆದರುವಂತ ಅವಶ್ಯಕತೆನೂ ಇಲ್ಲ. ಅವತ್ತಿನ ದಿವಸ ಪಿತೃ ಪಕ್ಷಗಳನ್ನ ಮಾಡೋದ್ರಿಂದ ನೀವು ಬಂದು ಗುಣಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು, ಬಾಣಂತಿ ಅನ್ನೋದೇನೂ ಇಲ್ಲ. ನಾರ್ಮಲ್ ಆಗಿ ಮನೇಲೆ ಸೇಫ್ ಆಗಿ ಇಟ್ಕೊಳ್ಳಿ. ಮನೇಲಿರೋ ಹಿರಿಯರು ಯಾರಾದ್ರೂ ಹೋಗಿ ಮಾಡ್ಕೊಂಡ್ ಬರ್ಲಿ. ಮನೆಯಲ್ಲಿ ಪೂಜೆ ಮಾಡ್ತೀವಿ ನಾವು, ಗುಣಿ ಹತ್ರ ಎಲ್ಲ ಹೋಗಿ ಮಾಡಲ್ಲ, ನಮ್ಗೆ ಆ ರೂಢಿ ಇಲ್ಲ ಅನ್ನೋರು ಮನೇಲಿ ಪೂಜೆ ಮಾಡಿದಾಗ ಜಸ್ಟ್ ನೀವು ಕೈ ಮುಕ್ಕೊಂಡು ಕಡ್ಡಿ ಏನಾದ್ರು ಹಚ್ಚೋ ತರ ಇದ್ರೆ ಮಾಡ್ಕೋಬಹುದು. ಅದು ಬಿಟ್ಟು ಎಳೆ ಮಗುನ ಮನೇಲಿ ಬಿಟ್ಟು ಇಲ್ಲ ನೀವು ಇನ್ನೂ ಮಗು ಸ್ವಲ್ಪ ದೊಡ್ಡದಾಗಿದೆ ಪರವಾಗಿಲ್ಲ ಅಂತ ಎತ್ಕೊಂಡು ಹೋಗೋದು, ಆ ರೀತಿ ಎಲ್ಲೂ ಮಾಡಕ್ ಹೋಗ್ಬೇಡಿ. ಗುಣಿ ಹತ್ರ ಎಲ್ಲ ಹೋಗಿ ನೀವು ಪೂಜೆನೂ ಮಾಡಕ್ ಹೋಗ್ಬೇಡಿ. ಒಂದ್ ವೇಳೆ ಈ ಟೈಮಲ್ಲಿ ನೀವು ಪೀರಿಯಡ್ಸ್ ಆ ತರ ಆಗಿದ್ರಿ ಅಂದ್ರೆ ಪೂಜೆಯಿಂದ ಸ್ವಲ್ಪ ಅವಾಯ್ಡ್ ಆಗಿರಿ. ಮನೇಲಿರೋ ಹಿರಿಯರೋ ನಿಮ್ಮ ಹಸ್ಬೆಂಡೋ ಯಾರಾದ್ರೂ ಪೂಜೆ ಮಾಡ್ಕೊಳ್ತಾರೆ. ಯಾಕೆ ವಿಷಯ ಹೇಳ್ತೀನಿ ಅಂದ್ರೆ, ತುಂಬಾ ಜನ ಬಾಣಂತಿಯರು ಮಗು 7 ತಿಂಗಳಾಯ್ತು, ಏನ್ ತೊಂದರೆ ಇಲ್ಲ, ನಾನು ಪೂಜೆ ಮಾಡ್ತೀನಿ, ಗುಣಿ ಹತ್ರನೂ ಹೋಗಿ ಬರ್ತೀನಿ ಅಂತ ಬರಕ್ ಹೋಗ್ತೀರಾ. 1 ಇಯರ್ ಆಗಿದೆ ಬೇಬಿಗೆ, ನಾನು ಹೋಗಿ ಬರ್ತೀನಿ ಅಂತ ಅನ್ಕೋತೀರಾ. ಮ್ಯಾಕ್ಸಿಮಮ್ 1 ಇಯರ್ ಮೇಲೂ ನೀವು ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಬಾಣಂತಿ ಅನ್ನೋದು ಬಂದು ಒಂದು ಲೆವೆಲ್ಗೆ 1 ವರ್ಷ ಆಗಿದೆ ಮಗುಗೆ, ನಾನು ಮಗುನ ಮನೇಲೆ ಬಿಟ್ಟು ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೋದಾ ಅಂತ ಕೇಳಿದ್ರೆ ಇದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವ್ ಯಾರಾದ್ರೂ ಗೊತ್ತಿರೋರ ಹತ್ರ ತಿಳ್ಕೊಂಡು ಪೂಜಾರಿಗಳ ಹತ್ರ ಕೇಳಿ ಬೇಕಾದ್ರೆ ಹೋಗಿ. ಬಟ್ ಬಾಣಂತಿ ಅಂತಂದಾಗ 1 ಇಯರ್ ಆದ್ರೂ 1 ಇಯರ್ ಒಳಗಡೆ ಬಂದು ಮನೇಲೆ ಇರೋದು ತುಂಬಾನೇ ಮುಖ್ಯ. ಅಷ್ಟು ಇಂಪಾರ್ಟೆನ್ಸ್ ಏನು ನಿಮಗಿರೋದಿಲ್ಲ. ಮನೇಲಿ ಇರೋರ್ಗೆ ಇರತ್ತೆ. ಯಾಕಂದ್ರೆ ಕೆಲವ್ರಿಗೆ ಮುಟ್ಟಾಗ್ತಾ ಇರುತ್ತೆ, ಯಾವ ಟೈಮಲ್ಲಿ ಪೀರಿಯಡ್ಸ್ ಆಗ್ತೀರಿ ಅಂತ ಗೊತ್ತಾಗಲ್ಲ. ಆ ಟೈಮಲ್ಲೆಲ್ಲ ನೀವು ಗುಣಿ ಹತ್ರ ಹೋಗೋದೇ ಆಗ್ಲಿ, ಇಲ್ಲ ಮಗುನ ಎತ್ಕೊಂಡು ಹೋಗೋದೇ ಆಗ್ಲಿ, ಇದೆಲ್ಲ ಸೂಕ್ತ ಅಲ್ಲ. ಮನೇಲಿರೋರು ಯಾರಿಗಾದ್ರೂ ಕೊಟ್ಟು ಕಳಿಸಿ ಅವ್ರು ಪೂಜೆ ಮಾಡ್ಕೊಂಡು ಬರ್ಲಿ. ಮನೇಲಿ ಮಾಡ್ತೀರಾ ಅಂತಂದ್ರೆ ನೀವು ಅಚ್ಚುಕಟ್ಟಾಗಿ ಶುದ್ಧವಾಗಿದ್ದೀರಾ ಅಂತಂದ್ರೆ ನೀವು ಮಾಡ್ಬೋದು, ಬಟ್ ಮಾಡಬಾರ್ದು ಅಂತ ಏನಿಲ್ಲ. ಬಟ್ 3 ತಿಂಗಳಾಗಿದೆ ನಿಮ್ಗೆ ಅಂತಂದ್ರೆ ನಿಮ್ಮ ಹಸ್ಬೆಂಡ್ ಕೈಯಲ್ಲೇ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಪೀರಿಯಡ್ಸ್ ಅಂತ ಅನ್ನೋದು ಬಂದು ಬೇಬಿ ಆಫ್ಟರ್ ಬಂದು 2 ಮಂತ್ ವರೆಗೂ ಕೆಲವರಿಗೆ ಬ್ಲೀಡಿಂಗ್ ಅನ್ನೋದಿರುತ್ತೆ, 3 ಮಂತ್ ವರ್ಗು ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಪೂಜೆ ಇಂಥ ವಿಷಯಗಳಿಗೆಲ್ಲ ಶುದ್ಧವಾಗಿರ್ಬೇಕಲ್ವಾ. ಹಾಗಾಗಿ ಪಿತೃಪಕ್ಷನೇ ಆಗಿದ್ರು ಕೂಡ ನೀವು ಶುದ್ಧಬದ್ಧವಾಗಿ ನೀವು ಅಚ್ಚುಕಟ್ಟಾಗಿರಿ, ಮನೇಲಿರೋರ್ ಕೈಯಲ್ಲಿ ಮಾಡಿಸಿ ಅಷ್ಟೇ, ಏನ್ ತೊಂದರೆ ಇಲ್ಲ. ಗ್ರಹಣ ಅವತ್ತು ನೈಟ್ ಬರ್ತಾ ಇರೋದ್ರಿಂದ ರಾತ್ರಿ 11 ಗಂಟೆ ಮತ್ತೆ ಬೆಳಗಿನ ಜಾವ 3:00ವರೆಗೆ ಬಿಡ್ತಾ ಇರೋದ್ರಿಂದ ನಿಮ್ಗೆ ಏನ್ ತೊಂದರೆ ಇಲ್ಲ. ನಾರ್ಮಲ್ ಎಂದಿನಂತೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ನಾರ್ಮಲ್ ಪೂಜೆಗಳನ್ನ ನೀವು ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ವಿಷಯ ತಿಳ್ಕೊಂಡ್ರೆ ಸಾಕು, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಟೈಮಲ್ಲಿ ಊಟ ಅಲ್ಲ, ಈ ಟೈಮಲ್ಲಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ದೇಶಕ್ಕೆ 11 ಗಂಟೆ ನೈಟ್ ಇರೋದ್ರಿಂದ ಲೇಟಾಗಿ ನೈಟಲ್ಲಿ ಊಟ ಮಾಡಬಾರ್ದು ಬಾಣಂತಿಯರು. ಮೇನ್ ಆಗಿ ರಾತ್ರಿನೇ ಬೇಗ 8 ಗಂಟೆಗೆಲ್ಲ ಊಟ ಮುಗಿಸ್ಕೊಂಡು ನೆಮ್ಮದಿಯಾಗಿ ಮಾಡ್ಕೊಳ್ಳಿ. ಆದ್ರೆ ರಾತ್ರಿ ಎಲ್ಲ ಈಚೆ ಎಲ್ಲ ಹೋಗಕ್ ಹೋಗ್ಬೇಡಿ. ಮಗುನ ಎತ್ಕೊಂಡು ಮಗು ಅಳ್ತಾ ಇದೆ ಅಂತಾನೋ ಆ ಥರ ಮಾಡಕ್ ಹೋಗ್ಬೇಡಿ. ಏನೇ ನಮ್ಮ ದೇಶಕ್ಕೆ ಗೋಚರ ಇಲ್ಲ ಅಂದ್ರೂ ಕೂಡ ಇದು ನಮ್ಮ ಭೂಮಿಯನ್ನು ಸುತ್ತುವರೆದಿರೋದ್ರಿಂದ ನಾವು ಹುಷಾರಾಗಿರ್ಬೇಕಷ್ಟೇ. ಈ ವಿಡಿಯೋ ಅನ್ನಿಸುತ್ತೆ ಕಮೆಂಟ್ ಮಾಡಿ. ಟೇಕ್ ಕೇರ್.